ಗೈಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕನ್ನಡ ಲೈವ್ ಟಿವಿ ಚಾನೆಲ್ಸ್ಗಳನ್ನು ಯಾವ ರೀತಿ ನಿಮ್ಮೊಂದು ಮೊಬೈಲಲ್ಲಿ ಫ್ರೀಯಾಗಿ ನೋಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ, ಅವರು ಸಹ ಕನ್ನಡ ಚಾನಲ್ಗಳನ್ನು ಮೊಬೈಲಲ್ಲಿ ಫ್ರೀಯಾಗಿ ಹೇಗೆ ನೋಡೋದಂತ ತಿಳಿದುಕೊಳ್ಳಿ. ಓಕೆನಾ? ಸೊ ತುಂಬ ಲೇಟ್ ಮಾಡೋದು ಬೇಡ, ಬನ್ನಿ ಗೈಸ್ ಇವಾಗ ಸ್ಕ್ರೀನ್ ಮೇಲೆ ಹೋಗೋಣ. ಓಕೆ ಗೈಸ್ ಇವಾಗ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡು ಸರ್ಚಲ್ಲಿ ನಾನು ಹೇಳೋ ಥರ ಟೈಪ್ ಮಾಡಿ 94FBR ಅಂತ ಸರ್ಚ್ ಮಾಡ್ಕೊಳ್ಳಿ. ಓಕೆನಾ? ಸೊ 94FBR ಅಂತ ಸರ್ಚ್ ಮಾಡ್ಕೊಂಡು ಮುಂದೆ ಕನ್ನಡ ಲೈವ್ ಟಿವಿ ಚಾನಲ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಓಕೆನಾ? ಸರ್ಚ್ ಮಾಡ್ಕೊಂಡಾದ್ಮೇಲೆ ಸೊ ನಿಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಸ್ವಲ್ಪ ಸ್ಕ್ರೋಲ್ ಮಾಡಿ ಆದಮೇಲೆ ಇಲ್ಲಿ ಒಂದು ಅಪ್ಲಿಕೇಶನ್ ಇದೆ ನೋಡಿ, ಒಂದು ವೆಬ್ಸೈಟ್ ಇದೆ ನೋಡಿ. ಸೊ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ. ಯೂಪ್ ಟಿವಿ ಅಂತ ಇದೆಯಲ್ಲ, ಸೊ ಸಿಂಪಲ್ಲಾಗಿ ಈ ಒಂದು ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಏನಾದರೂ ನಾಯ್ಸ್ ಇದ್ದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ? ಮೈಕ್ ಇಲ್ಲದೆ ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ಓಕೆನಾ? ಸೊ ಇದನ್ನು ಓಪನ್ ಮಾಡಿದರೆ ನೋಡ್ಬೋದು, ಇಲ್ಲಿ ಹಲವಾರು ಟಿವಿ ಚಾನಲ್ಸ್ಗಳು ಶೋ ಆಗ್ತಾ ಇದೆ. ಓಕೆನಾ? ಸೊ ನೋಡ್ಬೋದು ಇವಾಗ ರಿಪಬ್ಲಿಕ್ ಕನ್ನಡ ಲೈವ್ ಚಾನಲ್ಲು ಇಲ್ಲಿ ಬರ್ತಾ ಇದೆ. ಸ್ವಲ್ಪ ನಂದು ನೆಟ್ವರ್ಕ್ ಸ್ಲೋ ಇದೆ, ಅದಕ್ಕೋಸ್ಕರ ಬರ್ತಾ ಇಲ್ಲ. ಸೊ ನೋಡ್ಬೋದು, ಓಕೆ ನೋಡ್ಬೋದು ಬಂತಲ್ಲ, ಇವಾಗ ಲೈವ್ ಆಗಿ ನಡೀತಾ ಇದೆ. ಓಕೆನಾ? ಸೊ ಇದು ಲೈವ್ ಇದೆ, ನಾನು ಇಲ್ಲಿ ನೋಡ್ಬೋದು ಲೈವ್ ಅಂತ ಇದೆ. ಸೊ ನಾನು ಸೌಂಡ್ ಇಟ್ಟಿಲ್ಲ, ಯಾಕಂದರೆ ಕಾಪಿರೈಟ್ ಬರುತ್ತೆ ಅಂತ ಹೇಳಿ. ಓಕೆನಾ? ಅದಷ್ಟೇ ಅಲ್ಲ, ಇಲ್ಲಿ ಹಲವಾರು ಟಿವಿ ಚಾನಲ್ಸ್ಗಳಿದ್ದಾವೆ. ಸೊ ನೋಡ್ಬೋದು ನೀವು. ಓಕೆನಾ? ಸೊ ಕೆಳಗಡೆ ಹಂಗೆ ಸರ್ಚ್ತೀನಿ, ನೋಡ್ಬೋದು ಹಲವಾರು ಟಿವಿ ಚಾನಲ್ಸ್ಗಳಿದ್ದಾವೆ. ನಿಮ್ಗೆ ಯಾವ್ದು ಬೇಕಲ್ಲ, ಸೊ ಅದನ್ನು ನೀವು ಇಲ್ಲಿ ಸರ್ಚ್ ಮಾಡ್ಕೊಂಡಾದ್ರೂ ನೋಡ್ಕೊಳ್ಬೋದು. ಓಕೆನಾ? ಸರ್ಚ್ ಇಲ್ಲಿ ಆಪ್ಷನ್ ಇರ್ಬೋದು, ಲೈವ್ ಟಿವಿ. ಓಕೆನಾ? ಸೊ ಇಲ್ಲಿ ಮೂವಿ ಇದೆ, ಟಿವಿ ಶೋಸ್ ಇದೆ. ಓಕೆನಾ? ಯಾವ್ದು ಬೇಕಾದರೂ ಇದೆ, ನಿಮ್ದು ಯಾವುದು ಬೇಕು ಅದನ್ನು ನೀವು ಇಲ್ಲಿ ಫ್ರೀಯಾಗಿ ನೋಡ್ಕೊಳ್ಬೋದು. ಓಕೆನಾ? ಸೊ ನೋಡ್ಬೋದು ಇಲ್ಲಿ ಇವಾಗ ಇಲ್ಲಿ ಸರ್ಚ್ ಆಪ್ಷನ್ ಬಂದಿದೆ ನೋಡಿ. ಓಕೆನಾ? ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಯಾವ್ದು ಬೇಕು ಅದನ್ನು ನೋಡ್ಕೊಳ್ಬೋದು. ಸೊ ಇದು ಮೊದಲನೇ ಒಂದು ಆಪ್ಷನ್ ಆಯಿತು. ಇನ್ನು ಎರಡನೇ ಒಂದು ಆಪ್ಷನ್ ಬಂದುಬಿಟ್ಟು ಸೊ ಪ್ಲೇಸ್ಟೋರಲ್ಲಿ ಹೋಗಬೇಕಾಗತ್ತೆ. ಸೊ ನಾನು ನಿಮಗೆ ತೋರಿಸ್ತೀನಿ. ಸೊ ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಳ್ಳಿ. ಸೊ ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಂಡು ಇಲ್ಲಿ ಸರ್ಚಲ್ಲಿ ಸೊ ವೆಯ್ಟ್ ಮಾಡಿ ಒಂದು ಸ್ವಲ್ಪ. ಓಕೆ, ಇಲ್ಲಿ ಸರ್ಚಲ್ಲಿ ಜಿಯೋ ಅಂತ ಸರ್ಚ್ ಮಾಡಿ. ಓಕೆನಾ? ಜಿಯೋ ಟಿವಿ ಅಂತ ಸರ್ಚ್ ಮಾಡಿ. ಜಿಯೋ ಟಿವಿ ಅಂತ ಸರ್ಚ್ ಮಾಡಿ. ಜಿಯೋ ಟಿವಿ ಅಂತ ಸರ್ಚ್ ಮಾಡಿ ಆದಮೇಲೆ ಸ್ವಲ್ಪ ಲೋಡಿಂಗ್ ಆಗುತ್ತೆ, ಸ್ವಲ್ಪ ವೆಯ್ಟ್ ಮಾಡಿ. ಓಕೆ ಗೈಸ್, ನೋಡ್ಬೋದು ಇಲ್ಲಿ ಜಿಯೋ ಲೈವ್ ಟಿವಿ ಅಂತ ಇದೆಯಲ್ಲ, ಸೊ ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ? ನಾನು ಇವಾಗ ಡೌನ್ಲೋಡ್ ಮಾಡಿದ್ದೀನಿ. ಓಕೆ, ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮೊಂದು ಫೋನಲ್ಲಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಜಿಯೋ ನಂಬರನ್ನು ಹಾಕಬೇಕಾಗತ್ತೆ. ಓಕೆನಾ? ನಿಮ್ಮ ಹತ್ರ ಏನಾದರೂ ಜಿಯೋ ನಂಬರ್ ಇಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ ಹತ್ರ ಆದರೂ ಜಿಯೋ ನಂಬರ್ನ ಇಸ್ಕೊಂಡು ಹಾಕಿ. ಓಕೆನಾ? ಒಂದು OTP ಬರುತ್ತೆ, ಜಸ್ಟ್ ಆ OTP ಎಂಟ್ರ್ ಮಾಡಿದರೆ ಸಾಕು, ಆಟೋಮೆಟಿಕ್ಕಾಗಿ ಲಾಗಿನ್ ಆಗುತ್ತೆ. ಲಾಗಿನ್ ಆದಮೇಲೆ ಅಲ್ಲಿ ಸರ್ಚಲ್ಲಿ ನೀವು ಏನಿಲ್ಲ ಕಲರ್ಸ್ ಕನ್ನಡ ಲೈವ್ ಅಂತ, ಲೈವ್ ಏನು ಬೇಡ, ಜಸ್ಟ್ ಕಲರ್ಸ್ ಕನ್ನಡ ಅಂತ ಸರ್ಚ್ ಮಾಡಿದರೆ ಸಾಕು, ಆಟೋಮೆಟಿಕ್ಕಾಗಿ ಅದು ಪ್ಲೇ ಆಗುತ್ತೆ. ಸೊ ನಂದು ಜಿಯೋ ನಂಬರ್ ಇಲ್ಲ, ಇದು ಮೊದಲೇ ನಾನು ಇನ್ಸ್ಟಾಲ್ ಮಾಡಿದ್ದು. ಓಕೆನಾ? ಸೊ ಅದಕ್ಕೋಸ್ಕರ ಇದು ಅಪ್ಡೇಟ್ ಕೇಳ್ತಾ ಇದೆ. ಅಪ್ಡೇಟ್ನ ಮಾಡಿದರೆ ಇದು ವರ್ಕ್ ಆಗಲ್ಲ, ಅದಕ್ಕೋಸ್ಕರ ಹೇಳ್ತಾ ಇರೋದು. ನನ್ನ ಹತ್ರ ಜಿಯೋ ನಂಬರ್ ಇಲ್ಲ, ಅದಕ್ಕೆ ನಾನು ಇಲ್ಲಿ ನಿಮಗೆ ಲೈವ್ ಆಗಿ ತೋರಿಸ್ತಿದ್ದೆ, ಬಟ್ ನನಗೆ ತೋರ್ಸೋಕ್ಕಾಗ್ತಾ ಇಲ್ಲ, ನನ್ನ ಹತ್ರ ನಂಬರ್ ಇಲ್ಲ. ಅದಕ್ಕೋಸ್ಕರ ನಾನು ಹೇಳೋ ಥರ ಮಾಡಿ. ಓಕೆನಾ? ಕಲರ್ಸ್ ಕನ್ನಡ ಲೈವ್ ಚಾನಲ್ ಬರುತ್ತೆ, ಕಲರ್ಸ್ ಕನ್ನಡ ಸಿನಿಮಾ ಚಾನಲ್ ಬರುತ್ತೆ. ಓಕೆನಾ? ಲೈವ್ ಆಗಿ ಬರುತ್ತೆ, ಯಾವುದೇ ರೀತಿ ನಾನು ಫೇಕ್ ಹೇಳ್ತಾ ಇಲ್ಲ. ಒಂದು ಸಾರಿ ನೀವು ಪ್ರಾಕ್ಟಿಕಲ್ ಆಗಿ ಡೌನ್ಲೋಡ್ ಮಾಡ್ಕೊಂಡು ನೋಡಿ. ಓಕೆನಾ? ಕಾಮೆಂಟಲ್ಲಿ ನೀವೇ ಬಂದು ತಿಳಿಸ್ತಾರೆ ನನಗೆ ಲೈವ್ ಟಿವಿ ಬರುತ್ತಾ ಇಲ್ವಾ ಅಂತೇಳಿ. ಓಕೆನಾ? ಓಕೆ, ಥ್ಯಾಂಕ್ ಯು ಗೈಸ್, ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್.